ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಯೋಗ ಲಾವಣ್ಯಗೌಡ ಯೂಟ್ಯೂಬ್ ಚಾನಲ್. ನಮ್ಮ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಳಗ್ಗೆನೇ ಎದ್ದು ಹೊಸ್ಲು ಎಲ್ಲ ಒರೆಸಿ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಬಿಡ್ತಾ ಇದ್ದೆ. ಆಮೇಲೆ ಬಿಸಿನೀರು ಕುಡಿತಾ ಇದ್ದೀನಿ. ಇವಾಗ ತಿಂಡಿ ಮಾಡಬೇಕು. ಇವಾಗ ಹಾಗೆ ಬಿಸಿನೀರು ಕುಡ್ಕೊಂಡು ಆಚೆ ಬಂದೆ. ಪಾಪುನ ನನಗೂ ಬೇಕು ಅಂದ್ಲು, ಅವಳಿಗೂ ಕೊಟ್ಟಿದ್ದೆ. ಆಚೆ ಕೂತ್ಕೊಂಡು ಕುಡಿತಾ ಇದ್ದಾಳೆ ನೋಡಿ. ಕತ್ತೆ ಎತ್ತಲಿಲ್ಲ ಎತ್ತಪ್ಪ ಅಂದರೆ ಅಷ್ಟರಲ್ಲಿ ಇವಾಗ ಕೋಸಂಬರಿ ಮಾಡ್ತಾಯಿದ್ದೆ. ಹೆಸ್ರು ಕಾಳು ನೆನೆಸಿ ಸೌತೆಕಾಯಿ ಮತ್ತು ತೆಂಗಿನಕಾಯಿ, ನಿಂಬೆಹಣ್ಣು, ಸ್ವಲ್ಪ ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ದಾಳಿಂಬೆ ಹಣ್ಣು ಹಾಕಬೇಕಿತ್ತು, ಟೈಮ್ ಆಗಿತ್ತು ಅಂತ ಹೇಳಿ ಹಾಕಲಿಲ್ಲ ನಾನು. ಇವತ್ತಿನ ತಿಂಡಿ ಈ ಥರ ಇತ್ತು: ರಾಗಿ ದೋಸೆ, ಸೌತೆಕಾಯಿ ಮತ್ತು ಚಟ್ನಿ ಮತ್ತು ಹೆಸ್ರು ಕಾಳು ಪಲ್ಯ. ಪಾಪು ಕೊಡ್ತಾಯಿದ್ದೀನಿ ಇವಾಗ ತಿಂಡಿ ಹಾಕಿ. ಹೊಟ್ಟೆ ಹಸಿತೈತೆ ಕೊಡಮ್ಮ ಅಂತಿದ್ಲು. ಪೀಸ್ ಮಾಡ್ಕೊಡು ಮಮ್ಮಿ ದೋಸೆನ ಅಂತ ಕೇಳ್ತಾ ಇದ್ದಾಳೆ ನೋಡಿ. ತಿನ್ನಲ್ಲ ಅವಳು, ನಾನೇ ತಿನ್ನಿಸ್ಬೇಕು. ಎಲ್ಲೋ ಒಂದೊಂದು ಟೈಮ್ ತಿಂತೀನಿ ಅಂತ ಕೂತ್ಕೊತಾಳೆ. ಏನಪ್ಪ ದೋಸೆ ಪೀಸ್ ಮಾಡ್ಕೊಡ್ಬೇಕಾ? ಇಷ್ಟೆಲ್ಲ ತರಿಸ್ಕೊಂಡು ಒಂದು ತಿನ್ನಲ್ಲ, ತಗೊಳೋದು ಸೈಕಲ್ ಬುಟ್ಟಿ ಒಳಗೆ ಹಾಕೋದು, ಇಸ್ಕೊಂಡು ತಿಂತೀನಿ ಅಂತ ಎಲ್ಲ ನೀರು ಹಾಕಿ ಮಿಕ್ಸ್ ಮಾಡೋದು, ಅಷ್ಟೇ ಅವಳು ಕೆಲಸ ಮಾಡೋದು. ತಿಂಡಿ ತಿಂದು ಕುಂತಿದ್ವಿ. ಅಷ್ಟರಲ್ಲಿ ನಮ್ಮ ಮಾವ ಬಂದರು. ತೆಂಗಿನಕಾಯಿ ಇರಲಿಲ್ಲ, ಸಡನ್ನಾಗಿ ಹೇಳಿರಲಿಲ್ಲ, ಹಂಗೆ ಬಂದರು ಮನೆಗೆ ತೆಂಗಿನಕಾಯಿ ತೊಗೊಂಡು. ನೋಡಿ ಆಟ ಆಡ್ತಿದ್ದಾಳೆ ತಾತನ ಜೊತೆ ಮಾತಾಡಿಕೊಂಡು. ಹೆಸ್ರು ಕಾಳು ಹಾಕ್ಕೊಟ್ಟಿದ್ದೆ, ತಿಂತಾಯಿದ್ರು. ಹೊರಟ್ರು. ಆಮೇಲೆ ಪಾಪು ನೋಡಿ, ಪಕ್ಕದ ಮನೆ ಪಾಪು ಬಂದಿದ್ದಾಳೆ, ಅವಳ ಜೊತೆ ಆಟ ಆಡ್ತಾ ಇದ್ದಾಳೆ. ಬಾರಿ ಅಮ್ಮು ನಿಂಗೆ ಕುತ್ಕೋ, ಸೈಕಲ್ ತೊಳಿಸ್ತೀನಿ ನಾನು ಅಂತ ಹೇಳ್ತೀನಿ ಅಂತ ಪಾಪನ ಬೇರೆ ಕುಂಡ್ರಸ್ಕೊಂಡು ಹಿಂದೆ ಆಟ ಆಡ್ತಾ ಇದ್ದಾಳೆ ನೋಡಿ. ಬಿಸ್ಕೆಟ್ ಏನೋ ಕೊಟ್ಟಲು ಅವಳಿಗೆ. ತೆಂಗಿನಕಾಯಿ ತಂದು ಕೊಟ್ಟಿದ್ರು. ಮತ್ತು ಮಳೆ ನೋಡ್ಬೋದು ತುಮಕೂರಲ್ಲಿ ಇವತ್ತು ಎಷ್ಟು ಬಂದಿತ್ತು ಅಂದರೆ ತುಂಬ ಮಳೆ ಬಂದೈತೆ. ಇಷ್ಟು ಮಳೆ ಬಂದೇ ಇರಲಿಲ್ಲ. ಒಂದು ಗಂಟೆ ಏನೋ ಆಗಿತ್ತೇನೋ ಟೈಮ್ ಅಷ್ಟೇ ನೋಡಿ. ಆಗಲೇ ಎಷ್ಟು ಸಂಜೆ ಥರ ಆಗಿ ಫುಲ್ ಮೋಡನೇ ಕೌತ್ಕೊಂಡ್ಬಿಟ್ಟಿತ್ತು, ಮಳೆ ಬರ್ತಿತ್ತು. ಮಲ್ಕೊಳ್ಳೋಣ ಅಂತ ಹೇಳಿ ಪಾಪುನ ಮಲಗಿಸೋಣ ಅಂತ ಬಂದೆ, ಅಷ್ಟರಲ್ಲಿ ಆಗಲೇ ಮಳೆ ಬಂದಿತ್ತು. ಈ ಮಳೆಗೂ ವೆದರ್ಗೂ ಚಳಿಗೆ ಏನಾದರೂ ತಿನ್ನಬೇಕು ಅನಿಸ್ತಾ ಇರುತ್ತೆ. ತಂಗಿ ಅವಳ ಹತ್ರ ಮಾತಾಡಿಕೊಂಡು ಮಲಗಿಸೋಣ ಅಂತ ಹೇಳಿ ಮಲಗಿಸ್ಬೇಕು ಅವಳನ್ನ. ಇವಾಗ ಸಂಜೆ ಬೋಂಡ ಏನಾದರೂ ಮಾಡೋಣ ಅಂದ್ಕೊಂಡೆ ನಮ್ಮ ಮನೆಯವ್ರು ಬಂದಮೇಲೆ. ಮಲಗಿಸ್ಬೇಕು ಇವಾಗ ಪಾಪುನ. ನನಗೂ ಆಗ್ತಿರಲಿಲ್ಲ, ಉಸಿರು ಹಿಡ್ಕೊಂಡಿತ್ತು. ನೀರು ನಿಲ್ಲೋ ಥರ ಮಳೆ ಊದಿದೆ, ಪರವಾಗಿಲ್ಲ ಇವತ್ತು. ಯಪ್ಪ, ಮೋಡನೇ ಪೂರ್ತಿ ಕಪ್ಪಾಗ್ಬಿಟ್ಟಿದೆ. ಪಾಪ ತಗೊಳ್ಳಿ ದಾಳಿಂಬ್ರೆ ಹಣ್ಣು. ಬೇಡ ಅಂದ್ಲು, ಇವಾಗ ಮತ್ತೆ ಈಸ್ಕೊತಾ ಇದ್ದಾಳೆ. ತಿಂತೀನಮ್ಮ, ಕೊಡು ಅಮ್ಮ, ನೀನು ಕೆಲಸ ಮಾಡ್ಕೊ ಅಂತ ಹೇಳಿ. ತಿನ್ನಬೇಕು, ವೇಸ್ಟ್ ಮಾಡಬಾರ್ದು. ಸಂಜೆ ಆಗಿದೆ, ಮಳೆ ಬಂದು ನಿಂತಿದೆ. ಬಿಸಿಲು ಇವಾಗ ಬರ್ತಾಯಿದೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಮಳೆ ಬಂದು ನಿಂತಿದೆ, ಹಸುಗಳೆಲ್ಲ ಮೇಯ್ತಾ ಇದ್ದಾವಲ್ಲಿ. ಈ ಮಳೆ ವೆದರ್ಗೂ ಚಳಿಗೂ ಯಪ್ಪ. ಮಮ್ಮಿ ಹಸು ತೋರಿಸು ಮಮ್ಮಿ, ಹಸು ವಿಡಿಯೋ ಮಾಡು ಮಮ್ಮಿ ಅಂತ ಹೇಳ್ತಾ ಇದ್ಲು. ಅವಳನ್ನ ಎತ್ಕೊಂಡು ಹಂಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ನೋಡಿ ಏನು ಮಾಡ್ತಾ ಇದ್ದಾಳೆ ಅಂತ. ಸಂಜೆ ಆಗಿತ್ತಲ್ಲ, ಆಚೆ ಬಂದ್ವಿ. ಮಳೆ ಬಂದಿತ್ತಲ್ಲ, ಎಲ್ಲ ನೀರೆಲ್ಲ ಇತ್ತು. ಒರೆಸ್ಬಿಡೋಣ ಅಂತ ಹೇಳಿ ಸಂಜೆ ಆಗಿದ್ದಿಲ್ಲ, ಇನ್ನೇನು ಪೂಜೆ ಮಾಡ್ತೀನಿ ಅಂತ ಹೇಳಿ ಹಂಗೆ ಒರೆಸ್ತಾ ಇದ್ದೆ. ಆಟ ಆಡ್ತಾ ಇದ್ಲು ಪಾಪು ಅಲ್ಲಿ ಕೂತ್ಕೊಂಡು. ಮಳೆ ಬಂದರೆ ಸಾಕು ನೀರೆಲ್ಲ ಬಂದ್ಬಿಡುತ್ತೆ. ಟೈಲ್ಸ್ ಬೇರೆ ಅಲ್ವಾ, ಕ್ಲೀನ್ ಮಾಡಲಿಲ್ಲ ಅಂದರೆ ಮಕ್ಕಳು ಆಟ ಆಡ್ತಿರ್ತಾರೆ, ಜಾರು ಬೀಳ್ತಾರೆ. ಹಂಗಾಗೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಉಸಿರು ಹಿಡ್ಕೊಂಡು ನನಗಂತೂ ಆಗ್ತಾನೇ ಇರಲಿಲ್ಲ. ಮಳೆ ಬಂದಿದ್ದಕ್ಕೂ ಸ್ವಲ್ಪ ತಲೆ ಬೇರೆ ನೋವ್ತಿತ್ತು. ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ಎದ್ದು ಎಲ್ಲ ಮುಗಿಸಿ ಇವಾಗ ಕೆಲಸನ ಇವಾಗ ಫ್ರೆಶ್ ಅಪ್ ಆಗಬೇಕು. ಹೆಂಗಿದ್ದೀನಿ ನೋಡಿ ನಾನಂತೂ. ಚಳಿ ತುಂಬ ಇತ್ತು. ಆ ಚಳಿಗೆ ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಳ್ಳೋಣ ಅನಿಸ್ತಿತ್ತು ನೋಡಿ. ಯಾವ ಥರ ಬಂದು ವಿಡಿಯೋದಲ್ಲೇನೋ ಹೇಳ್ತಾ ಇದ್ದಾಳೆ. ಮುಗೀತು ಇವಾಗೆಲ್ಲ ಮಾಪ್ ಮಾಡಿದ್ದು, ಎತ್ಕೊಂಡು ಹೋಗ್ತಾ ಇದ್ದೆ ಇವಾಗ. ಮತ್ತು ನೆಕ್ಸ್ಟ್ ಇವಾಗ ಅಡುಗೆ ಮನೆಯಲ್ಲಿ ಸ್ಟವ್ ಮತ್ತು ಶೆಲ್ಫ್ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಚೇರ್ ಹಾಕ್ಕೊಂಡು ಬಂದು ನಿಂತ್ಕೊಂಡು ಅಲ್ಲಿ ಇಲ್ಲೆಲ್ಲ ಚಲಾಪಿಲಿ ಮಾಡಿರ್ತಾಳೆ ಪಾಪು. ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಇವಾಗೆಲ್ಲ ಒರೆಸಿ ಕ್ಲೀನ್ ಮಾಡಿ ನೆಕ್ಸ್ಟ್ ಇವಾಗ ಫ್ರೆಶ್ ಅಪ್ ಆಗಿ ಬಂದು ಪೂಜೆ ಮಾಡಬೇಕು. ನೆಕ್ಸ್ಟು ಮೇಲೆಲ್ಲ ಒರೆಸ್ಕೊಳ್ತಾ ಇದ್ದೀನಿ ನೋಡಿ. ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೆ ಜಸ್ಟ್ ಇವಾಗ ತಾನೇ.
ಈಗ ಹೋಗಿ ಸಂಜೆ ಪೂಜೆ ಮಾಡಿಬಿಟ್ಟು ನೆಕ್ಸ್ಟ್ ಸ್ವಲ್ಪ ಆಚೆಗಡೆ ಹೋಗೋದಿದೆ, ಹೋಗಬೇಕು. ಬೇಗ ಬೇಗ ಇವಾಗೆಲ್ಲ ಪೂಜೆ ಮುಗಿಸಿ ನೆಕ್ಸ್ಟ್ ಆಚೆಗಡೆ ಹೊರಡ್ಬೇಕು. ಮಳೆ ಬೇರೆ ಬರ್ತಾಯಿತ್ತು ಆಚೆ ಸಂಜೆನೂ. ಪೂಜೆ ಮುಗೀತು, ಇವಾಗ ಜಸ್ಟ್ ಹೊರಡ್ತಾ ಇದ್ದೀವಿ ಆಚೆಗಡೆ. ಮಳೆ ಆದರೂ ಸಣ್ಣ ಸಣ್ಣ ಹನಿ ಆಗ್ತಾಯಿತ್ತು. ಸ್ವಲ್ಪ ಅಂಗಡಿಗೆ ಹೋಗೋದಿತ್ತು, ಏನೇನೋ ತರಬೇಕಿತ್ತು, ಹಂಗಾಗಿ ಹೋಗ್ತಾ ಇದ್ದೀವಿ ಇವಾಗ. ಚಳಿಲಿ ಸ್ವೆಟರ್ ಹಾಕ್ಕೊಂಡು ಹೋಗ್ಬಿಟ್ಟಿದ್ದೆ ನಾನಂತೂ. ತುಂಬ ಅಂದರೆ ತುಂಬ ಚಳಿ ಇತ್ತು. ಪಾಪುಗೂ ಸ್ವೆಟರ್ ಹಾಕಿ ಈಗ ಜಸ್ಟ್ ನೋಡಿ ಅಂಗಡಿಯಿಂದ ಬಂದ್ವಿ ತಗೊಂಡು. ಹಂಗೂ ಸ್ವಲ್ಪ ನೆನ್ಕೊಂಡೇ ಬಂದ್ವಿ. ಈಗ ತಗೊಂಡು ಅಡುಗೆ ಮನೆಗೆ ಬರ್ತಾಯಿದ್ದೀನಿ. ಏನೇನು ತಂದೆ ಅಂದರೆ ಕಡಲೆ ಹಿಟ್ಟು ಖಾಲಿಯಾಗಿತ್ತು, ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಬಂದೆ. ಬೋಂಡ ಮಾಡೋಣ, ಚಳಿ ಅಲ್ವಾ, ಮಳೆ ಬರ್ತಿದೆ ಅಂತ ಹೇಳಿ. ಹಾಗೆ ಪಾಪುಗೆ ತುಪ್ಪ ಖಾಲಿಯಾಗಿತ್ತು, ತುಪ್ಪ ತೊಗೊಂಬಂದೆ. ಮತ್ತು ಸಾಂಬ್ರಾಣಿ ಇರಲಿಲ್ಲ, ಸಾಂಬ್ರಾಣಿ ಮೊಟ್ಟೆ ತಗೊಂಡು ಮನೆಗೆ ಬಂದ್ವಿ. ಟೈಮ್ ಬೇರೆ ಆಗಿತ್ತು, ಇವಾಗ ಬೇಗ ಬೇಗ ಕೆಲಸ ಮಾಡಬೇಕು. ಬೋಂಡ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆನಿಯನ್ ಎಲ್ಲ ಕಟ್ ಮಾಡಿದೆ, ಮತ್ತು ಮೆಣಸಿನ್ಕಾಯಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕಡಲೆ ಹಸಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಕಲಿಸ್ಬೇಕು ಇವಾಗೆಲ್ಲ ಮಿಕ್ಸ್ ಮಾಡಿ. ನಮ್ಮ ಮನೆಯವ್ರು ಆಲೂಗಡ್ಡೆ ಬಜ್ಜಿನೂ ಮಾಡು ಅಂತ ಹೇಳ್ತಾಯಿದ್ರು. ನಾನು ಟೈಮ್ ಆಗಿದೆ, ಬೇಡ ಇವಾಗ ಸಾಕು ಬೋಂಡ ಅಂತ ಹೇಳಿ ಅದೊಂದನ್ನೇ ಮಾಡ್ತಾಯಿದ್ದೆ. ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗೆಲ್ಲ ಹಾಕಿ. ಅದೇನೋ ಅಪ್ಪ, ಈ ಮಳೆ ಬಂದುಬಿಟ್ರೆ ಬಜ್ಜಿ ಬೋಂಡ ಅಥವಾ ಏನಾದ್ರು ಚಿಕನ್ ಇದ್ರೇ ಊಟಕ್ಕೆ, ಇಲ್ಲಾಂದರೆ ಊಟ ಮಾಡೋಕ್ಕೇ ಒಂಥರ ಇಂಟ್ರೆಸ್ಟ್ ಇರೋಲ್ಲ. ಹಂಗಾಗಿ ಇವಾಗ ಮಾಡ್ತಾಯಿದ್ದೆ. ಸ್ವಲ್ಪ ನೈಟ್ ಅಲ್ವಾ, ಒಂದು ಸ್ವಲ್ಪ ಮಾಡ್ಕೊಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಪಾಪು ಬಂದು ಮಾತಾಡ್ಸ್ಕೊಂಡು ಆಟಾಡ್ತಾ ಇಲ್ಲ, ಹಂಗೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ಸ್ವಲ್ಪ ನೀರು ಹಾಕಿ ನೀಟಾಗಿ ಚೆನ್ನಾಗಿ ಸಾಫ್ಟಾಗಿ ಮಿಕ್ಸ್ ಮಾಡಿ ಇಟ್ಕೊಬೇಕು. ತೀರಾ ಗಟ್ಟಿ ಮಾಡಿಬಿಟ್ರೆ ಬೋಂಡ ಸ್ವಲ್ಪ ಗಟ್ಟಿಗಾಗ್ಬಿಡುತ್ತೆ. ಸ್ವಲ್ಪ ತೆಳುವಾಗೇ ಕಲಿಸ್ಬೇಕು, ಆವಾಗ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಸೋಡಾನು ಏನು ಜಾಸ್ತಿ ಹಾಕಲ್ಲ, ಒಂದು ಸ್ವಲ್ಪನೇ ಹಾಕೋದು ನಾನು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷನಾದರೂ ಬಿಟ್ಟು ಎಣ್ಣೆಗೆ ಹಾಕಿದ್ರೆ ಚೆನ್ನಾಗಾಗುತ್ತೆ. ಈಗ ಮುಗೀತು, ಅದು ಒಂದು 5 ಮಿನಿಟ್ಸ್ ಅಂತ ಹೇಳ್ತಾ ಇದ್ದೀನಿ ನೋಡಿ. ಅದನ್ನೇ ಎಲ್ಲ ಮುಗ್ದಿದೆ. ಇವಾಗ ಮಿಕ್ಸ್ ಮಾಡಿ ಹಂಗೆ ಇಟ್ಟು ಪಕ್ಕದಲ್ಲಿ ಇವಾಗ ಎಣ್ಣೆ ಕಾಯಕ್ಕೆ ಇಡಬೇಕು. ಅಮ್ಮ ಆಯ್ತಾ ಅಮ್ಮ, ಬೋಂಡ ಕೊಡಮ್ಮ, ನಾನು ಮಿಕ್ಸ್ ಮಾಡ್ತೀನಿ ಅಂತ ಹೇಳಿ ಮಾತಾಡಿಸ್ತಾ ಇದ್ಲು ಹಿಂದೆಗಡೆ. ನಾನು ಆಯ್ತಿರಪ್ಪ ಅಂತ ಹೇಳಿ ಮಾಡ್ತಾಯಿದ್ದೆ. ಎಲ್ಲ ಕ್ಲೀನ್ ಮಾಡಿರ್ತೀವಿ, ಅಡುಗೆ ಮಾಡೋಕ್ಕೆ ಹೋಗಿ ಮತ್ತೆ ಮನೆಯೆಲ್ಲ ಮಿಸ್ ಆಗಿಬಿಡುತ್ತೆ ಎಲ್ಲ. ಅದೇ ಏನು ಮಾಡ್ತಾ ಇದೆಯಾ ನಿಮ್ಮ ಅಪ್ಪನ ಹಿಂಗೆ ಹಿಡ್ದು ಹಾಕ್ತೀನದು. ಆಯ್ ಗಾಯ್ಸನ್ ನೋಡೋದು ಅಣ್ಣ, ಏ ಆಯ್ ಗಾಯ್ಸನ್ ಏ ಬಿಟ್ರೆ ನೋಡಿ ಗಾಯ್ಸ್, ನಂಗೆ ಹೊಡಿತಾ ಇದ್ದಾಳು ಇವಳು. ರೀ ಆಯನು ರೀ ಆಯನು ಹೇಳ್ಬೇಕು ಇವಾಗ. ಆಯ್ ಗಾಯ್ಸ್ ಅನ್ಬೇಕು, ಹೇಳೋ. ಹಾಗೆ ಮಾತಾಡ್ಕೊಂಡು ನಗ್ತಾ ಇದ್ದೀವಿ. ಇವಾಗ ಜಸ್ಟ್ ಪಾಪು ಕುರ್ಕುರೆ ತಿಂತಾ ಇದ್ಲು, ಹಂಗೆ ಕೊಟ್ಲು. ಹಂಗೆ ನಾನು ಸ್ವಲ್ಪ ತಿನ್ಕೊಂಡು ಕುಂತಿದ್ದೀನಿ, ಚಳಿ ಇತ್ತಲ್ವ ಅಂತ ಹೇಳಿ. ಏನೋ ಮಾತಾಡಿಸ್ತಾ ಇದ್ದಾಳೆ, ತಿರ್ಗಾ ಬಂದು ಈಸ್ಕೊಂಡ್ಬಿಟ್ಲು ಕೊಡಮ್ಮ ಅಂತ ಹೇಳಿ. ನೆಕ್ಸ್ಟ್ ಹೋಗಬೇಕು ಬೋಂಡ ತೆಲ್ಸೋಕ್ಕೆ. ಊಟ ಮಾಡಿ ಮಲ್ಕೊಂಡ್ರೆ ಸಾಕಪ್ಪ ಅಂತ ಹೇಳ್ತಾ ಇದ್ದೀನಿ. ABCD ಬರಿತೀನಿ ಅಂತ ಹೇಳಿ ಅವ್ರ ಅಪ್ಪನ ಹತ್ರ ಇಸ್ಕೊಂಡು ಪೇಪರ್ ಮೇಲೆ ಪೆನ್ನಲ್ಲಿ ಗೀಜಾಕ್ತಾ ಇದ್ದಾಳೆ. ಬರೆಯೋಕ್ಕೆ ಬರೋಲ್ಲ, ಏನಿಲ್ಲ. ಸುಮ್ಮನೆ ಪೆನ್ ಕೊಡಮ್ಮ, ನಾನು ಬರಿತೀನಿ ಕೊಡಮ್ಮ ಅಂತ. ಸ್ಲೇಟಲ್ಲಿ ಬರಿತೀನಿ, ಚಾಪೀಸ್ ಇಸ್ಕೊತಾಳೆ, ಏನೂ ಬರೆಯೋದೇ ಇಲ್ಲ. ಎಣ್ಣೆ ಬಾಣಲಿ ಇಟ್ಟು ಎಣ್ಣೆ ಬಿಡ್ತಾಯಿದ್ದೀನಿ. ಬೋಂಡ ತೇಲ್ಸ್ಬಿಡೋಣ, ಊಟ ಮಾಡೋಣ ಅಂತ ಹೇಳಿ. ಬೇಗ ಊಟ ಮಾಡೆಲ್ಲ ಪಾತ್ರೆ ಎಲ್ಲ ತೊಳೆದಿಕ್ಕೆ ಮಲ್ಕೊಳ್ಳೋಣ ಅಂತ ಇಷ್ಟೇ ಅಂದ್ಕೊಂಡ್ರು, ಅದು ಆಗೋದೇ ಇಲ್ಲ, ಲೇಟೇ ಆಗಿಬಿಡುತ್ತೆ. ವಿಡಿಯೋ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಎಲ್ಲ ಮಾಡಿ ಮಲ್ಕೊಳ್ಳೋ ಅಷ್ಟರಲ್ಲಿ ಟೈಮೇ ಆಗಿಬಿಡುತ್ತೆ ಡೈಲಿ. ಈಗ ತೇಲ್ಸೋಣ ಅಂತ ಹೇಳಿ ಎಣ್ಣೆ ಕಾಯ್ದಿತ್ತು, ತಗೊಳ್ತಾ ಇದ್ದೀನಿ ಜಾಲ್ದ್ರನ. ಅಮ್ಮ ಆಯ್ತಮ್ಮ ಅಂತ ಬಂದು ಮಾತಾಡಿಸ್ತಾ ಇದ್ಲು ಪಾಪು. ಇರಪ್ಪ ಒಂದು 5 ನಿಮಿಷ ಅಂತ ಹೇಳ್ತಾ ಇದ್ದೆ. ಹಾಕಿದ್ದೆ ಇವಾಗ ನೋಡಿ, ಆಗಿದೆ. ಚೆನ್ನಾಗಾಗಿತ್ತು ಮಾತ್ರ ಬೋಂಡ. ಎತ್ತಬೇಕು ಇವಾಗ. ಕೊಡುಮ ಪ್ಲೇಟಿಗೆ ಹಾಕಿ ಅಂತ ಕೇಳ್ತಾ ಇದ್ಲು. ಈಗ ಎತ್ತು ಅವಳಿಗೆ ಹಾಕ್ಕೊಟ್ಟು ಮತ್ತು ಇನ್ನೊಂದು ಡಬ್ಬೆ ಇದ್ದಾವಲ್ಲ ಅವನು ಹಾಕಬೇಕು. ಬೇಗ ಹಾಕ್ತಾಯಿದ್ದೀನಿ ಇವಾಗ. ಇನ್ನೊಂದು ಡಬ್ಬೆನ, ಒಂದು ಡಬ್ಬೆ ಎತ್ತಿದೆ. ನಮ್ಮ ಮನೆಯವ್ರು ಇದೊಂದೇ ಮಾಡ್ತೀಯ, ಆಲೂಗಡ್ಡೆನೂ ಮಾಡು ಅಂತ ಕೇಳ್ತಾಯಿದ್ರು. ನಾನು ಟೈಮ್ ಆಗೈತೆ ಬಿಡಪ್ಪ, ನಾಳೆ ಯಾವಾಗಲಾದರೂ ಮಾಡ್ತೀನಿ ಅಂತ ಹೇಳಿ ಬೋಂಡ ಮಾತ್ರ ಮಾಡಿದೆ ನೋಡಿ. ಊಟಕ್ಕೆ ಕುಂತಿದ್ದೀವಿ ಇವಾಗ ನಾವು. ಊಟ ಎಲ್ಲ ಮುಗಿಸಿ ನೋಡಿ, ಪಾತ್ರೆ ಎಷ್ಟಿದೆ. ಆವಾಗಲೇ ಖಾಲಿ ಇತ್ತು ಶಿಂಕು, ಪಾತ್ರೆ ಎಲ್ಲ ತೊಳಿತಾ ಇದೆ ಇವಾಗ.
ಜಸ್ಟ್ ಅಡುಗೆ ಮಾಡಿ ಊಟ ಮಾಡುವಾಗೇ ಪಾತ್ರೆ ಬಿದ್ದುಬಿಡ್ತವೆ. ಎಷ್ಟು ಪಾತ್ರೆ ಬೀಳ್ತವೋ. ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿ ಇಡ್ತಾಯಿದ್ದೆ. ಬೆಳಗ್ಗೆ ತಿರ್ಗಾ ಆಗಲ್ಲ ತಿಂಡಿ ಮಾಡೋಕ್ಕೆಲ್ಲ, ಬೇಗ ಎದ್ದೇಳಬೇಕು ಅಂತ ಹೇಳಿ ಬೇಗ ಬೇಗ ಎಲ್ಲ ತೊಳಿತಾ ಇದ್ದೆ. ನಾನು ಪಾತ್ರೆ ತೊಳೆಯೋಷ್ಟರಲ್ಲಿ ನಮ್ಮ ಮನೆಯವ್ರು ಮಲಗಿಸ್ತೀನಿ ಅಂತ ಹೇಳಿದರು ಪಾಪುನ. ನಾನು ಪಾತ್ರೆ ತೊಳೆದು ಬರೋ ಅಷ್ಟರಲ್ಲಿ ಪಾಪುನ ಮಲಗಿಸ್ತೀನಿ ಅಂತ ಹೇಳಿದವರು ಇಬ್ಬರು ಮಲ್ಕೊಂಡ್ಬಿಟ್ಟಿದ್ದಾರೆ. ಟೈಮ್ ನೋಡ್ಬೋದು ನೀವು, 11 ಗಂಟೆ. ಇಲ್ಲೇ ಮಲಗಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.